ರೀಸನ್ಸ್ ಏನಕ್ಕೆ ಹೇಳ್ತಾರೆ ಅಂದರೆ ಡಯಾಬಿಟಿಸು ಸೌತ್ ಇಂಡಿಯಾದಲ್ಲಿ ನಾವು ವಿ ಆರ್ ಟೋಟಲಿ ತುಂಬ ರೈಸ್ ಬೇಸ್ಡು ತಿಂತೀವಿ, ಪ್ಲಸ್ ಪ್ರೋಟೀನ್ ಕಡಿಮೆ ತಿಂತೀವಿ ನಾವು. ಇಮಿಡಿಯೇಟಾಗಿ ಸಿಗುತ್ತೆ ಫುಡ್ಡು, ಹೋಗಿ ಒಂದು ಚಿಪ್ಸು, ಒಂದು ಪ್ಯಾಕೆಟು, ಒಂದು ಕೇಕು ಎಲ್ಲ ಸಿಕ್ಬಿಡುತ್ತೆ ಅಲ್ಲ ಹೋದ ತಕ್ಷಣ. ಸೊ ಒಂದು ಅಂಗಡಿ ಒಂದು 2 ಹೆಜ್ಜೆ ಇಟ್ಟರೆ ಸಾಕು ಎಲ್ಲ ಪ್ಯಾಕ್ಡ್ ಫುಡ್ಡು. ಈ ಪ್ಯಾಕ್ಡ್ ಫುಡ್ಡು ಹೇಳ್ದಲ್ಲ ನಾಳೆದಲ್ಲ ಅದು ಸ್ಲೋ ಪಾಯ್ಸನ್ ನಾನು ಕೇಳಿದ್ರೆ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ, ಕ್ರಾನಿಕ್ ಅಂದರೆ ಎಷ್ಟೋ ತಿಂಗಳಿಂದ ನಡೀತಾ ಇದೆ ಅಂತ. ಅದೇ ಥರ ಬೇರೆ ಕಾಯಿಲೆಗಳು ಇದೆ, ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತಾರೆ ಅಥವಾ ನೆಫ್ರೋಟಿಕ್ ಸಿಂಡ್ರೋಮ್ ಅಂತಾರೆ. ಅದ್ರಲ್ಲಿ ಫಸ್ಟ್ ಸ್ಟೇಜಲ್ಲಿ ನೀವು ಕಂಡುಹಿಡಿದ್ರೆ ಚಾನ್ಸಸ್ ಇದೆ ಗುಣ ಮಾಡೋಕ್ಕೆ. ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಇನ್ರಾಜ್. ಡಾಕ್ಟರ್ ಬಾಸ್ನ ಈ ಒಂದು ವಿಶೇಷವಾದಂತಹ ಸಂಚಿಕೆಗೆ ಸ್ವಾಗತ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ ಕಿಡ್ನಿಯ ಬಗೆಗಿನ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಕಿಡ್ನಿ ಕಸಿ ಅಂತಂದ್ರೆ ಏನು, ಅದನ್ನ ಯಾವ ರೀತಿ ಮಾಡ್ತಾರೆ, ಜೊತೆಗೆ CKD ಅಂತಂದ್ರೆ ಏನು. ಸೊ ಸದ್ಯಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಾಬ್ಲಮ್ಸ್ ಇಂದ ಬಳಲ್ತಿರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಸೊ ಈ ಕಿಡ್ನಿ ಬಗೆಗಿನ ಮಾಹಿತಿಯನ್ನ ತಿಳ್ಕೊಡ್ಲಿಕ್ಕೆ ನನ್ನ ಜೊತೆಗೆ ಇವತ್ತಿನ ನಮ್ಮ ಪ್ರೋಗ್ರಾಮ್ನಲ್ಲಿ ಇದ್ದಾರೆ ಡಾಕ್ಟರ್ ರವಿಪ್ರಕಾಶ್ ದೇಶಪಾಂಡೆ ಸರ್. ಸೊ ಇವರು 24 ವರ್ಷಗಳಿಂದ ಈ ಒಂದು ವೈದ್ಯಕೀಯ ಲೋಕದಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ಜೊತೆಗೆ ಹಿರಿಯ ಸಲಹೆಗಾರರಾಗಿ NU ಹಾಸ್ಪಿಟಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರನ್ನ ವೆಲ್ಕಮ್ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸರ್ ನಮಸ್ತೆ ಸರ್, ಸ್ವಾಗತ. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಹಾಗೆ ಹೀಗೆ ಗೂಗಲಲ್ಲಿ ಹೇಗೆ ಸರ್ಚ್ ಮಾಡ್ತಾ ಇದ್ದೆ ನಾನು. ಸೊ ನಮ್ಮ ಬೆಂಗಳೂರಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಇರೋರು ಜಾಸ್ತಿ ಇದ್ದಾರೆ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ದಿನೇ ದಿನೇ ಈ ಕಿಡ್ನಿ ವೈಫಲ್ಯ ಆಗ್ತಿರೋರ ಸಂಖ್ಯೆ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಗ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಸರ್ ನೀವು ನಿಮ್ಮ ಅನುಭವದಲ್ಲಿ ಸರ್ ಇದನ್ನ ನೀವು ಯಾವ ರೀತಿ ತಗೊಳ್ತೀರಾ, ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ನೀವು ಹೇಳೋದು ಕರೆಕ್ಟ್. ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಇರಬಹುದು. ಬಟ್ ಇದೊಂದು ಏನಂತಾರೆ, ಈ ಒಂದು ಕಾಯಿಲೆ ಜಾಸ್ತಿ ಆಗೋದಕ್ಕೆ ಕಾರಣ ಹಲವಾರು ಇದೆ. ಬಟ್ ಬರೀ ಬ್ಯಾಂಗ್ಳೂರಿಗೆ ಸೀಮಿತ ಅಲ್ಲ, ಇದು ಇಡೀ ಇಂಡಿಯಾಗೆ, ಇಡೀ ವರ್ಲ್ಡಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಕಿಡ್ನಿ ಕಾಯಿಲೆಗಳು. ಸೊ ಬ್ಯಾಂಗ್ಳೂರಲ್ಲಿ ಏನಕ್ಕಂದ್ರೆ ಸೌತ್ ಇಂಡಿಯಾ ಇವಾಗ ಒಂದು ಹೆಸರುವಾಸಿ ಆಗ್ಬಿಟ್ಟಿದೆ. ಸೌತ್ ಇಂಡಿಯಾ ಇಸ್ ಅ ಹಬ್ ಆಫ್ ಡಯಾಬಿಟಿಸ್ ಅಂತ. ಹಬ್ ಅಂದ್ರೆ ಇಟ್ಸ್ ಯು ಕ್ಯಾನ್ ಸೋ ಮೆನಿ ಪೇಷಂಟ್, ಎಷ್ಟೋ ಜನ ಇದ್ದಾರೆ ಪೇಷಂಟ್ಸ್ ಸೌತ್ ಇಂಡಿಯಾದಲ್ಲಿ, ತುಂಬಾ ಕಾಮನ್ ಅಂತ. ಒನ್ ಆಫ್ ದಿ ರೀಸನ್ಸ್ ಏನಕ್ಕೆ ಹೇಳ್ತಾರೆ ಅಂದ್ರೆ ಡಯಾಬಿಟಿಸ್ ಸೌತ್ ಇಂಡಿಯಾದಲ್ಲಿ ನಾವು ವಿ ಆರ್ ಟೋಟಲಿ ತುಂಬಾ ರೈಸ್ ಬೇಸ್ಡ್ ತಿಂತೀವಿ, ಪ್ಲಸ್ ಪ್ರೋಟೀನ್ ಕಡಿಮೆ ತಿಂತೀವಿ ನಾವು ಸೌತ್ ಇಂಡಿಯನ್ಸ್. ಸೊ ನಾವು ತುಂಬ ಜಾಸ್ತಿ ರೈಸ್ ತಿಂತೀವಿ. ಸೊ ಪ್ರೋಟೀನ್ ಅಂಶ ಕಡಿಮೆ ಇರೋದೇನಾಗುತ್ತೆ, ಡಯಾಬಿಟಿಸ್ ಇನ್ಸಿಡೆನ್ಸಸ್ ನಾವು ಅದ್ರ ಜೊತೆ ಅಫ್ಕೋರ್ಸ್ ಈ ಪೊಲ್ಯೂಷನ್ನು, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇದೆ. ಸೊ ಸೌತ್ ಇಂಡಿಯಾ ಇಸ್ ನೋನ್ ಟು ಬಿ ಎ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ನಾವು. ಸೊ ಆ ಒಂದು ನಂಗೆ ಆಶ್ಚರ್ಯ ಏನಿಲ್ಲ. ಸ್ಪೆಷಲಿ ಬ್ಯಾಂಗ್ಳೂರ್ ಕನ್ಸಿಡರ್ ಮಾಡಿದ್ರೆ ಕಾಸ್ಮೋಪಾಲಿಟನ್ನು, ವೇಗವಾಗಿ ಬೆಳೀತಿರೋ ಒಂದು ಸಿಟಿ ಇದು. ಸೊ ಜನರು ಸಾಕಷ್ಟು ಇಲ್ಲಿ ಲೈಫ್ ಸ್ಟೈಲಲ್ಲಿ ಸ್ಟ್ರೆಸ್ಸು, ಪೊಲ್ಯೂಷನ್ನು, ಡಯಟು ಎಲ್ಲ ಇರೋದು ಹೆಚ್ಚು ಕಡಿಮೆ ಆಗ್ತಿರೋದ್ರಿಂದ. ಸೊ ನನಗೆ ಆಶ್ಚರ್ಯ ಏನಿಲ್ಲ ಬ್ಯಾಂಗ್ಳೂರ್ ಒಂಥರ ಕಿಡ್ನಿ ಪೇಷಂಟ್ಸ್ ಜಾಸ್ತಿ ಆಗ್ತಿರೋದಕ್ಕೆ. ಸೊ ದೆರ್ ಆರ್ ರೀಸನ್ಸ್ ಆ್ಯಂಡ್ ಐ ಅಗ್ರಿ ವಿತ್ ಯು ಸರ್. ಆದ್ರೂ ಭಯ ಆಗುತ್ತಲ್ವಾ ಸರ್? ಯಾಕಂದ್ರೆ ನಮ್ಮ ಹಿಂದಿನ ಕಾಲಕ್ಕೆ ನೋಡೋದಾದ್ರೆ ಅಷ್ಟೊಂದು ಸಂಖ್ಯೆ ಇರ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ನಮ್ಮ ಜನರೇಷನ್ ಅಂತ ಬಂದಾಗ ಯಾಕೆ ಹೀಗೆ ಅಂತ. ಸೊ ಅದನ್ನ ಇವಾಗ ಆಲ್ರೆಡಿ ಹೇಳ್ದಂಗೆ, ಒಂದು ಬ್ಯಾಂಗ್ಳೂರ್ ಸಿಟಿಲಿ ಏನಾಗಿದೆ ಅಂದರೆ ಪೀಪಲ್ ಆರ್ IT ಸೆಕ್ಟರ್ ಇರೋದ್ರಿಂದ ತುಂಬ ಜನ ಇಲ್ಲಿ ವಲಸೆ ಬರ್ತಾ ಇದ್ದಾರೆ. ಸೊ ಈ IT ಸೆಕ್ಟ್ರು ಮೋಸ್ಟ್ ಆಫ್ ದಿ ಟೈಮ್ ಅವ್ರ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು, ಅಥವಾ ಆಡ್ ಟೈಮ್ಸಲ್ಲಿ ಕೆಲಸ ಮಾಡ್ತಾರೆ. ಸೊ ಈ ಥರ ಆಡ್ ಟೈಮ್ಸು, ಟ್ರಾವೆಲಿಂಗ್ ಇಲ್ಲ, ಏನೂ ಇಲ್ಲ, ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಅವ್ರದ್ದು ಲೈಫ್ ಸ್ಟೈಲು ಲೈಕ್ ಎಕ್ಸಸೈಸ್ ಆಗಲಿ ವಾಕಿಂಗ್ ಆಗಲಿ ಇರೋದೇ ಇಲ್ಲ, ಮನೇಲೇ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ. ಪ್ಲಸ್ ಈಗ ಎಲ್ಲ ಏನಂತಾರೆ, ಅದು ಇಮಿಡಿಯೇಟಾಗಿ ಸಿಗುತ್ತೆ ಫುಡ್ಡು, ಹೋಗಿ ಒಂದು ಚಿಪ್ಸು, ಒಂದು ಪ್ಯಾಕೆಟು, ಒಂದು ಕೇಕು ಎಲ್ಲ ಸಿಕ್ಬಿಡುತ್ತೆ ಅಲ್ಲ ಹೋದ ತಕ್ಷಣ. ಸೊ ಒಂದು ಅಂಗಡಿ ಒಂದು 2 ಹೆಜ್ಜೆ ಇಟ್ಟರೆ ಸಾಕು ಎಲ್ಲ ಪ್ಯಾಕ್ಡ್ ಫುಡ್ಡು. ಈ ಪ್ಯಾಕ್ಡ್ ಫುಡ್ಡು ಹೇಳ್ದಲ್ಲ ನಾಳೆದಲ್ಲ ಅದು ಸ್ಲೋ ಪಾಯ್ಸನ್ ನಾನು ಕೇಳಿದ್ರೆ. ಒಂದು ಅದರಲ್ಲಿ ಅತಿ ಅಂಶ ಸಕ್ಕರೆ ಇರುತ್ತೆ, ಅತಿ ಅಂಶ ಉಪ್ಪಿರುತ್ತೆ, ಅತಿ ಅಂಶ ಮೈದಾ ಇರುತ್ತೆ, ಕ್ಯಾಲೋರೀಸ್ ಬರೀ ಕ್ಯಾಲರಿ ಮತ್ತು ಇದೇ ಇರುತ್ತೆ, ಉಪ್ಪೇ ಇರುತ್ತೆ ಅದರಲ್ಲಿ. ಸೊ ಈ ಒಂದು ಈಸಿಲಿ ಅವೈಲಬಲ್ ಫುಡ್ಡು, ಎಕ್ಸಸೈಸ್ ಇಲ್ಲ, ಆಕ್ಟಿವಿಟೀಸ್ ಇಲ್ಲ. ಸೊ ನ್ಯಾಚುರಲಿ ಏನಾಗುತ್ತೆ ಅಂದರೆ ಈ ಥರ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಸೊ ನಾನು ಅದೇ ಹೇಳ್ದಂಗೆ ಇದು ಬರೀ ಬ್ಯಾಂಗ್ಳೂರಿಗೆ ಸೀಮಿತ ಇಲ್ಲ, ಇಡೀ ಇಂಡಿಯಾದಲ್ಲೇ ಇದೆ ಪ್ರಾಬ್ಲಮ್ಮು. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಾಣಿಸ್ಕೊಂತ, ಏನಕ್ಕಂದ್ರೆ ನಮ್ಮಲ್ಲಿ ನಾನು ಹೇಳ್ದಂಗೆ ಇದು ಒಂದು IT ಕ್ಯಾಪಿಟಲ್ ಏನಾಗಿದೆ ಅಂದ್ರೆ ಮೋಸ್ಟ್ ಆಫ್ ದಿ ವರ್ಕ್ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಇಲ್ಲಿ ಆಫೀಸಲ್ಲಿ ಅದು ಒಂದು ಕಡೆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಪ್ಲಸ್ ಸೌತ್ ಇಂಡಿಯಾದಲ್ಲಿ ನಾನು ಹೇಳ್ದಂಗೆ ರೈಸ್ ಬೇಸ್ಡ್ ಐಟಮ್ಸು, ಪ್ರೋಟೀನ್ ಅಂಶ ಕಡಿಮೆ ಆಗಿಬಿಟ್ಟಿದೆ. ಸೊ ಈ ಒಂದು ಕಾರಣದಿಂದ ಕಾಯಿಲೆ ಜಾಸ್ತಿ ಆಗ್ತದೆ.
ಅಫ್ಕೋರ್ಸು ಕಿಡ್ನಿ ಕಾಯಿಲೆ ಇವಾಗ ಜನರಲ್ಲಿ ಇವಾಗ ಹೊಸ ನಾನು ಕೇಳಿದ್ರೆ ಹಾರ್ಟ್ಗಿಂತ ಕಿಡ್ನಿ ಅಂದ ತಕ್ಷಣ ಜನ ಪಡ್ತೀವಿ ಸರ್, ಹೌದು. ಪ್ಯಾನಿಕ್ ಅಲ್ಲೇ ಹೊರಟೋಗ್ಬಿಡ್ತಾರೆ. ಸೊ ಯಾ ಐ ಅಗ್ರಿ ವಿತ್ ಯು ಅಗೇನ್, ಇಟ್ಸ್ ಭಯಾನಕ ಸ್ಥಿತಿ ಒಂಥರ. ಇಟ್ ಇಸ್ ಅದೇ ಸ್ಲೋ. ಓನ್ಲಿ ಪ್ರಾಬ್ಲಮ್ ವಿತ್ ಕಿಡ್ನಿ ಅಂದ್ರೆ ಕಂಪೇರ್ ಟು ಹಾರ್ಟ್ ಅಂದ್ರೆ, ಹಾರ್ಟ್ ಅಲ್ಲಿ ಏನಂದ್ರೆ ಏನೋ ಒಂದು ಎದೆ ನೋವು ಬರುತ್ತೆ, ಟಕ್ಕನ್ ನೋವು ಬರುತ್ತೆ, ಅದನ್ನ ಹೋಗಿ ನೀವು ತಗೊಂಡ್ಬಿಡ್ತೀರಾ. ಕಿಡ್ನಿ ಕಾಯಿಲೆಗಳು ಹಂಗಲ್ಲ, ಒಳಗಡೆ ಸೈಲೆಂಟ್ ಕಿಲ್ಲರ್ ಅದು. ಅಂದ್ರೆ ನಮಗೆ ಗೊತ್ತಾಗಲ್ಲ, ಗೊತ್ತೇ ಆಗಲ್ಲ ಒಳಗಡೆ ತೊಂದರೆ ಆಗ್ತಿದೆ ಅಂತ. ಎಷ್ಟೋ ಒಂದು 50 ಭಾಗದ ಮೇಲೆ ಡ್ಯಾಮೇಜ್ ಆದ್ರೆ ಒಂದೊಂದ್ಸತಿ 90 ಭಾಗ ಡ್ಯಾಮೇಜ್ ಆದ್ಮೇಲೆ ಗೊತ್ತಾಗತ್ತೆ ಅದು ಸಿಂಪ್ಟಮ್ಸ್. ಸೊ ಅಷ್ಟೊತ್ತಿಗೆ ತುಂಬಾ ಲೇಟ್ ಅಲ್ವಾ. ಸೊ ಅನ್ಫಾರ್ಚುನೇಟ್ಲಿ ಕಿಡ್ನಿ ಒಂದು ಏನಂತಾರೆ, ಒಂದು ಇಟ್ಸ್ ಎ ಸೈಲೆಂಟ್ ಕಿಲ್ಲರ್. ಕಿಡ್ನಿ ಅಂದ್ರೆ ನಮಗೆ ರೋಗದ ಲಕ್ಷಣ ಏನು ಗೊತ್ತಾಗೋದಿಲ್ಲ, ಗೊತ್ತೇ ಆಗಲ್ಲ. ಕೆಲವರಿಗೆ ಅರ್ಲಿ ಇಲ್ಲಿ ಇವಾಗ ಫಸ್ಟ್ ತಿಳ್ಕೊಬೇಕು ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂತ. ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಬರಲ್ಲ. ಇವಾಗ ನೀವೊಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಶುಡ್ ನಾಟ್ ಹ್ಯಾಪನ್ ಅನ್ಲೆಸ್ ನಿಮ್ಮ ಜೀನ್ಸಲ್ಲಿ ಬಂದಿದ್ರೆ ಮಾತ್ರ, ನಿಮ್ಮ ಫ್ಯಾಮಿಲಿ ಜೀನ್ಸಲ್ಲಿ ಬಂದಿದ್ರೆ ಮಾತ್ರ. ಅವಾಗ ನೀವು ಎಷ್ಟೇ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದನ್ನು ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಅದು ಒಂದು ಕೆಲವೊಂದು ಪರ್ಸೆಂಟೇಜ್ ಅಷ್ಟೇ ಫ್ಯಾಮಿಲಿಯಿಂದ ಬರೋದು. ಕೆಲವೊಂದು ಕಾಯಿಲೆಗಳು ಮಾತ್ರ, ಎಲ್ಲ ಕಾಯಿಲೆನೂ ಅದು ಬರಲ್ಲ. ಮೋಸ್ಟ್ ಕಾಯಿಲೆ ಏನಕ್ಕೆ ಬರುತ್ತೆ ಅಂದರೆ ಈಗ BP, ಶುಗರ್ ಮೇನ್, ಅಂಡ್ ಒಬೆಸಿಟಿ. ಸೊ ಈ 3 ಕಾಯಿಲೆಗಳು ಪ್ರಾಮಿನೆಂಟ್ ಇವಾಗ ನಮಗೆ ಬರ್ತಿರೋದ್ರಿಂದ ಸೊ ಇಂಥವ್ರಿಗೆ ಮಾತ್ರ ರಿಸ್ಕ್. ಸೊ ಅಂಥವ್ರು ಏನು ಮಾಡ್ಬೇಕಂದ್ರೆ ದೇ ಹ್ಯಾವ್ ಟು ಬಿ ಕೇರ್ಫುಲ್. ಸಿಂಪ್ಟಮ್ಸ್ ಅವರು ಏನಂತಾರೆ, ಬಾಡಿಲಿ ಏನಾಗ್ತಿದ್ದನು ಈಗ ಅವ್ರು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಇಲ್ಲಿ ಸ್ವಲ್ಪ ಹೊಟ್ಟೆ ನೋವ್ತಿದ್ದ ನೆಗ್ಲೆಕ್ಟ್ ಮಾಡ್ಕೋಬಾರ್ದು. ಹೊಟ್ಟೆ ನೋವ್ತಿದ್ದ ಏನೋ ಇರುತ್ತೆ, ನೋವು ಇರುತ್ತೆ, ಮಸಲ್ ಪೇಯ್ನ್ ಇರುತ್ತೆ ಅಂತ ಇದು ಮಾಡಿಬಿಡ್ತಾರೆ. ಹಂಗಾಗೋದಿಲ್ಲ. ಕಾಲು ಊತ ಬಂತು, ಏನೋ ತುಂಬ ಹೊತ್ತು ಕೂತಿದ್ದೀನಲ್ಲ, ಟೈಟ್ ಶೂಸ್ ಹಾಕೋ, ಏನೋ ಹಂಗೆ ಅನ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಸೊ ಬರಲ್ಲ ಅಂತಲ್ಲ ಸಿಂಪ್ಟಮ್ಸ್, ತುಂಬ ಏನಂತಾರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮಾಮೂಲಿಯಾಗಿರುತ್ತೆ, ಸ್ವಲ್ಪ ಇರುತ್ತೆ. ಅದನ್ನು ಅವ್ರು ಗುರ್ತು ಹಿಡಿದಾಗ ಅದನ್ನ ಹೋಗಿ ಟೆಸ್ಟ್ ಮಾಡಿದ್ರೆ ಚಾನ್ಸಸ್ ಇದೆ ಸ್ವಲ್ಪ ಅರ್ಲಿ ಸ್ಟೇಜ್. ಆದರೂ ಮುಂಚೆನೇ ಗೊತ್ತಾಗಲ್ಲ. ಆದರೂ ಅಷ್ಟು ಗೊತ್ತಾಗಬೇಕಂದ್ರೆ 50% ಕಿಡ್ನಿ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಅಷ್ಟಕ್ಕೆ 50% ಆಲ್ರೆಡಿ ಡ್ಯಾಮೇಜ್ ಆಗಿರುತ್ತೆ. ಸೊ ಅಂಥವ್ರು, ಅಥವಾ ಕೆಲವರು ಏನಂತಾರೆ, ಕೆಲವರು ಇನ್ನೊಬ್ರು ಸ್ವಲ್ಪ ಎಜುಕೇಟೆಡ್ ಆಗಿ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾದ್ರೆ ಏನಂದ್ರೆ ಈ ಶುಗರ್ BP ಕಂಟ್ರೋಲ್ ಇರಲ್ಲ ನೋಡಿ, ಅಂಥವ್ರಿಗೆ ಆ ಸ್ಟೇಜಲ್ಲೇ ಹೋಗಿ ನೀವು ಐಡೆಂಟಿಫೈ ಮಾಡಿದ್ರೆ ಪ್ರಿವೆಂಟ್ ಮಾಡ್ಬೋದು. ಅಂದರೆ ಇವಾಗ ಗೊತ್ತಿರುತ್ತೆ ಅವ್ರಿಗೆ, ನನ್ನ ಶುಗರ್ ಕಂಟ್ರೋಲ್ ಇಲ್ಲ, BP ಕಂಟ್ರೋಲ್ ಇಲ್ಲ ಅಂತ ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರಿಗೆ ಶುಗರು ಯಾವಾಗಲೂ ಜಾಸ್ತಿ ಮೂತ್ರ ಹೋಗ್ಬೇಕಾಗುತ್ತೆ, ಇಲ್ಲ ಕಾಲೆಲ್ಲ ಉರಿಯೋಕ್ಕೆ ಶುರು ಮಾಡುತ್ತೆ, ಇಲ್ಲದೆ ಡಾಕ್ಟರ್ ಹೇಳ್ತಾರೆ, ರಿಪೋರ್ಟಲ್ಲೆಲ್ಲ ಇರುತ್ತೆ. ಅಂಥವರು ಬೇಗ ಹೋಗಿ ಟೆಸ್ಟ್ ಮಾಡಿಕೊಂಡ್ರೆ ಕಿಡ್ನಿ ಪ್ರಾಬ್ಲಮ್ ಅವಾಯ್ಡ್ ಮಾಡ್ಬೋದು. ಸರ್, ನಮಗೆ ಇವಾಗ ನಾವು ಯೂತ್ಸ್ಗೆ ಏನಾದರೂ ಹೇರ್ ಫಾಲ್ ಆಗ್ತಾ ಇದ್ರೆ, ಅಥವಾ ಏನಾದರೂ ಸ್ಕಿನ್ ಕೇರ್ ಏನಾದರೂ ನಾವು ಮಾಡೋದು ಕಡಿಮೆ ಆದರೆ, ಅಥವಾ ನಮ್ಮ ಬಾಡಿಲಿ ಏನಾದರೂ ಚೇಂಜಸ್ ಆದರೆ ಸಡನ್ನಾಗಿ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ ನಾವು, ಡಾಕ್ಟ್ರೇ ನನಗೆ ಹಿಂಗೆ ಆಗ್ತಾ ಇದೆ ಅಂತ. ಬಟ್ ಕಿಡ್ನಿ ಸಮಸ್ಯೆ ಅಂತ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ನೆಗ್ಲೆಕ್ಟ್ ಮಾಡ್ತಾರಲ್ವಾ ಇತ್ತೀಚಿನ ಜನ, ಇದನ್ನ ಒಪ್ಕೋತೀರಾ? ಕರೆಕ್ಟ್ ಡೆಫಿನೆಟ್ಲಿ. ಯಾಕಂದರೆ ಅದು ಒಂದು ಕಾರಣ ಏನಂದರೆ ಕಿಡ್ನಿ ಅದು ಸೈಲೆಂಟ್ ವರ್ಕರ್, ಅದು ಒಳಗಡೆ ಅದ್ರ ಪಾಡಿಗೆ ಕೆಲಸ ಮಾಡ್ತಿರುತ್ತೆ. ಹಾಗೆ ಅದ್ರ ಪಾಡಿಗೆ ಡ್ಯಾಮೇಜು, ಅದಕ್ಕೆ ಏನಾದ್ರು ಹೊಡ್ತಾ ಬಿದ್ದರೆ ಅದು ಸುಮ್ಮನೆ ಇರುತ್ತೆ, ಜಾಸ್ತಿ ತೊಂದರೆ ಕೊಡೋದೇ ಇಲ್ಲ, ಹೇಳೋದೇ ಇಲ್ಲ ಅದು ನಂಗೆ ತೊಂದರೆ ಆಗ್ತಿದೆ ಅಂತ. ಸುಮ್ಮನೆ ಪಾಪ ಅದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಒಳಗಡೆ ಅದು. ಸೊ ಅದು ಒಂದು ಕಾರಣ. ಪ್ಲಸ್ ಅಫ್ಕೋರ್ಸ್ ಕಾಣಲ್ಲ, ಮನುಷ್ಯರಿಗೆ ಏನು ಕಾಣುತ್ತೋ ಅದೇ ಅವರು ಅಲ್ವಾ, ಯಾವ್ದು ಕಾಣುತ್ತೋ ಅದಕ್ಕೆ ಫಸ್ಟ್ ಪ್ರಾಮುಖ್ಯತೆ ಸಿಗೋದು. ಸೊ ಚರ್ಮದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದರೆ ತಕ್ಷಣ ಹೋಗ್ತಾರೆ, ಹೇರ್ ಫಾಲ್ ಆದ ತಕ್ಷಣ ಹೋಗ್ತಾರೆ. ಬಟ್ ಕಿಡ್ನಿಗೆ ಅದು ಏನಂತಾರೆ ಒಳಗಡೆ ಇದೆ, ಆರ್ಗನ್ ಒಳಗಡೆ ಕಾಣಿಸೋದೇ ಇಲ್ಲ. ಇನ್ನು ಇನ್ಫ್ಯಾಕ್ಟ್ ಎಷ್ಟೋ ಜನ ಕಿಡ್ನಿ ಎಲ್ಲಿದಂತೂ ಗೊತ್ತಿಲ್ಲ. ಕಿಡ್ನಿ ಇಲ್ಲಿ ಬ್ಯಾಕಲ್ಲಿ ಇರುತ್ತೆ, ಹಿಂದ್ಗಡೆ ಇರುತ್ತೆ. ಸೊ ಅದು ಒಳಗಡೆ ಇರುತ್ತೆ, ಸೈಲೆಂಟ್ ಆಗಿರುತ್ತೆ. ಅದ್ರ ಮೇಲೆ ಪೇಯ್ನ್ ಬರೋದೇ ಇಲ್ಲ ಚಾನ್ಸಸ್. ಯಾಕಂದರೆ ಅದು ನರ್ವ್ ಸ್ಟ್ರಕ್ಚರ್ ಹೆಂಗಿದೆ ಅಂದರೆ ಅದಕ್ಕೆ ನರ್ವ್ ಅಷ್ಟು ಸಪ್ಲೈ ಇಲ್ಲ. ಸೊ ಅದರಿಂದ ನಿಮಗೆ ನೋವು ಬರೋದು ತುಂಬ ರೇರ್. ಅದು ನೋವು ಬಂದ್ರೂ ಬೇರೆ ಬೇರೆ ಸಿಂಪ್ಟಮ್ಸ್ ಬರುತ್ತೆ, ಬೇರೆ ಕಡೆ ಸಿಂಪ್ಟಮ್ಸ್ ಬರುತ್ತೆ, ಅಲ್ಲೇನೂ ಇರಲ್ಲ, ಕಾಲಲ್ಲಿ ಸ್ವಲ್ಪ ಊತ ಬರುತ್ತೆ. ಸೊ ದಟ್ ಇಸ್ ಒನ್ ಆಫ್ ದಿ ಫಸ್ಟ್ ಸಿಂಪ್ಟಮ್, ಕಾಲು ಉತ್ತು. ಸೊ ಅವ್ರಿಗೆ ಮಾಮೂಲಿ ಜನಕ್ಕೆ ಗೊತ್ತಾಗಲ್ಲ ಈ ಕಾಲು ಉತ್ತಕ್ಕೂ ಕಿಡ್ನಿಗೂ ಏನು ಸಂಬಂಧ. ಹೌದು. ಸೊ ಐ ಅಂಡರ್ಸ್ಟ್ಯಾಂಡ್. ಯುವಕರಲ್ಲಿ ಸ್ಪೆಷಲಿ ಈಗ ಯಾರಿಗೆ BP ಶುಗರು ಈಗ 20 ವರ್ಷಕ್ಕೆಲ್ಲ ಶುರು ಆಗ್ತಾಯಿದೆ, ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಒಬೆಸಿಟಿ, ಇಂಥವರು ಸ್ವಲ್ಪ ಜಾಗೃತ ಆಗಿ ದೆನ್ ಸ್ವಲ್ಪ BP ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಅಥವಾ ಅಟ್ಲೀಸ್ಟ್ ಪೀರಿಯಡಿಕ್ ಆಗಿ ಕಿಡ್ನಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಸರ್, ನೀವು ಈ 24 ವರ್ಷದ ಜರ್ನಿಲಿ ಯಾವ ಥರ ಪೇಷಂಟ್ಸ್ನ ನೋಡಿದ್ದೀರಾ ಸರ್? ಅಂದರೆ ಯಾವ ಥರ ಅಂದರೆ ಕಿಡ್ನಿಲಿ ನೋಡಿ, ಅದು ಅಫ್ಕೋರ್ಸ್ ಕಾಮನೆಸ್ಟ್ ಡಿಸೀಸು ವರ್ಲ್ಡ್ ವೈಡ್ ಪ್ರಪಂಚದಲ್ಲಿ ಎಲ್ಲ ಅಂದರೆ CKD ಅಂತಾರೆ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಅಂದರೆ ಕ್ರಾನಿಕ್ ಅಂದರೆ ಎಷ್ಟೋ ತಿಂಗಳಿಂದ ನಡೀತಾ ಇದೆ ಅಂತ. ಅದೇ ಥರ ಬೇರೆ ಕಾಯಿಲೆಗಳು ಇದೆ, ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತಾರೆ, ಅಥವಾ ನೆಫ್ರೋಟಿಕ್ ಸಿಂಡ್ರೋಮ್ ಅಂತಾರೆ. ಅವೆಲ್ಲ ಬೇರೆ ಥರ ಕಾಯಿಲೆಗಳು. ಅವು ಇದಕ್ಕೆ ಇದಂತಾರೆ ಈ BP ಶುಗರ್ಗೆ ಸಂಬಂಧಪಟ್ಟ ಅಷ್ಟಿರಲ್ಲ, ಅದು ಬೇರೆ ಕಾರಣಗಳಿರುತ್ತೆ ಅದಕ್ಕೆ.
ಅದಕ್ಕೆ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತಾರೆ, ಅಥವಾ ಏನೊಂದು ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಇರುತ್ತೆ, ಆ ಥರ ಇರುತ್ತೆ. ಸೊ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಯಾವ್ದು BP ಶುಗರಿಂದ ಇರುತ್ತೆ ನೋಡಿ, ಅದು ಕಾಮನ್ ನಾವು ಪ್ರಾಕ್ಟೀಸಲ್ಲೂ ನೋಡ್ತೀವಿ, ಅಡ್ಮಿಟ್ ಆದ ಪೇಷಂಟ್ಸಲ್ಲೂ ನೋಡ್ತೀವಿ, ಸೀರಿಯಸ್ ಆದ ಪೇಷಂಟಲ್ಲೂ ನೋಡ್ತೀವಿ. ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಮೋಸ್ಟ್ ಕಾಮನ್ ಥಿಂಗ್. ಸೊ ನಾನು ಹೇಳ್ದಂಗೆ ಕ್ರಾನಿಕ್ ಅಂದರೆ ಎಷ್ಟೋ ವರ್ಷದಿಂದ, ಎಷ್ಟೋ ತಿಂಗಳಿಂದ ನಡೀತಾ ಇದೆ ಅಂತ. ಆ ಥರ ಕಾಯಿಲೆಗಳು ಏನಾಗುತ್ತೆ ಅಂದರೆ ಒಂದ್ಸತಿ ಅದು ಸ್ಟಾರ್ಟ್ ಆಗಿಬಿಟ್ರೆ ಡ್ಯಾಮೇಜು, ಅದು ರಿವರ್ಸ್ ಆಗಲ್ಲ. ಅಂದ್ರೆ ಮೆಡಿಸಿನ್ ಇಂದನೂ ಸಾಧ್ಯನೇ ಆಗಲ್ಲ. ಅದಕ್ಕೆ ಮತ್ತೆ ನಮಗೆ ಸೊಲ್ಯೂಷನ್ ಅಂತ ಏನು? ಅದೇ ನಾನು ಹೇಳ್ದಲ್ಲ, ಒಂದು ವೆರಿ ಅರ್ಲಿ ಸ್ಟೇಜಸ್ಸಲ್ಲಿ ಒಂದೊಂದು CKD ಸ್ಟೇಜ್ ಅಂದರೆ ಯೂಶಲಿ 5 ಸ್ಟೇಜ್ ಇರುತ್ತೆ. 5 ಸ್ಟೇಜ್ ಅಂದರೆ 5ನೇ ಸ್ಟೇಜಲ್ಲಿ ಡಯಾಲಿಸಿಸ್ ಮಾಡ್ತೀವಿ. ಓಕೆ, ಡಯಾಲಿಸಿಸ್ ಅಂದರೆ ಅದು ಯಾವ ಕಿಡ್ನಿ ಕೆಲಸ ಮಾಡ್ತಿಲ್ವೋ, ನಮ್ಮ ಕಿಡ್ನಿಗಳು ಯಾವಾಗ ಕೆಲಸ ಮಾಡಲ್ವೋ ಅದಕ್ಕೆ ಸಪೋರ್ಟ್ ಕೊಡಬೇಕು. ಬಾಡಿ ಇಲ್ಲದ್ರೆ ಕಿಡ್ನಿ ಕೆಲಸ ಏನು ನಿಮ್ಗೆ ಗೊತ್ತಿರಂಗೇನು? ಕಿಡ್ನಿ ಕೆಲಸ ಅಂದ್ರೆ ನಾವು ಡೈಜೆಸ್ಟ್ ಮಾಡುತ್ತೆ. ನಾವು ತಗೊಂಡಿದ್ದ ಊಟನ ವೇಸ್ಟ್ ಬರುತ್ತಲ್ಲ, ವೇಸ್ಟ್ ತೆಗಿಬೇಕು ಅದನ್ನ ಅಲ್ಲ, ವೇಸ್ಟು ಕಿಡ್ನಿ ತೆಗೆಯುತ್ತೆ ಅಲ್ಲ. ಸೊ ಮೇನ್ ಕಸ ತೆಗೆಯೋದು ಬಾಡಿಲಿ ಎಲ್ಲ ಅಂಗಗಳು ಕೆಲಸ ಮಾಡ್ತೀವಿ. ಒಂದೊಂದು ಅಂಗನೂ ಅದ್ರ ಕೆಲಸ ಮಾಡ್ತಾನೆ ಇದೆ. ಬ್ರೈನ್ ಅದ್ರ ಕೆಲಸ ಮಾಡುತ್ತೆ, ಕಣ್ಣು ಅದ್ರ ಕೆಲಸ ಮಾಡುತ್ತೆ. ಆ ಕೆಲಸ ಮಾಡಬೇಕಾದ್ರೆ ವೇಸ್ಟ್ ಬರುತ್ತೆ, ಆ ವೇಸ್ಟ್ ಕಿಡ್ನಿ ತೆಗೆಯುತ್ತೆ. ಓಕೆ, ಸೊ ಕಿಡ್ನಿ ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೆ ಹಿಂಗೆ ಮಾಡೋದು, ವೇಸ್ಟ್ ತುಂಬ್ಕೊಳ್ಳುತ್ತಲ್ಲ. ವೇಸ್ಟ್ ತುಂಬ್ಕೊಂಡಾಗ ಏನಾಗುತ್ತೆ ಅಂದರೆ ಕಣ್ಣ ಮೇಲೆ ಅದು ಎಲ್ಲೆಲ್ಲಿಂದ ಕಸ ಬರುತ್ತೋ ಆ ಅಂಗಕ್ಕೆ ಹೋಗಿ ಎಫೆಕ್ಟ್ ಮಾಡುತ್ತೆ. ಇವಾಗ ಕಸ ಕಣ್ಣಿಂದ ಬಂದಿರೋದು ನೀವು ತೆಗಿಲಿಲ್ಲ ಅಂದರೆ ಅದು ಕಣ್ಣಿಗೆ ಹೋಗಿ ಎಫೆಕ್ಟ್ ಮಾಡುತ್ತೆ, ಬ್ರೈನ್ಗೆ ಹೋಗಿ ಎಫೆಕ್ಟ್ ಮಾಡುತ್ತೆ, ಎಲ್ಲ ಅಂಗಗಳು ಎಫೆಕ್ಟ್ ಆಗುತ್ತೆ. ಅದಕ್ಕೆ ಹೇಳೋದು ಕಿಡ್ನಿ ಕೆಲಸ. ಇವಾಗ ಹಾರ್ಟ್ ಹಂಗಲ್ಲ, ಹಾರ್ಟಲ್ಲಿ ಹಾರ್ಟ್ ಫೇಲ್ಯೂರ್ ಆದಾಗ ಫಸ್ಟ್ ಎಫೆಕ್ಟ್ ಆಗೋದು ಲಂಗ್ಸು. ಯಾಕಂದರೆ ಹಾರ್ಟ್ಗೂ ಲಂಗು ತುಂಬ ಕನೆಕ್ಷನ್ ಇದೆ. ಅದೇ ಹಾರ್ಟ್ಗೂ ಬೇರೆ ಬಾಡಿಗೆ ಅಷ್ಟು ಕನೆಕ್ಷನ್ ಇಮಿಡಿಯೇಟಾಗಿ ಬರಲ್ಲ. ಓಕೆ, ಬಟ್ ಕಿಡ್ನಿ ಹಂಗಲ್ಲ, ಯಾಕಂದರೆ ಎಲ್ಲ ಅಂಗಗಳಿಂದನೂ ವೇಸ್ಟ್ ಬರ್ತಿರೋದ್ರಿಂದ ಸೊ ಕಿಡ್ನಿ ಎಫೆಕ್ಟ್ ಆದಾಗ ಎಲ್ಲ ಅಂಗಗಳು ಎಫೆಕ್ಟ್ ಶುರು ಆಗುತ್ತೆ. ಯಾಕಂದರೆ ಗಲೀಜು ಹೋಗಲ್ಲ ಮೈಯಿಂದ, ಅದೇ ಗಲೀಜು ಎಲ್ಲ ಅಂಗಗಳಿಗೆ ಎಫೆಕ್ಟ್ ಆಗುತ್ತೆ. ಚರ್ಮಕ್ಕೂ ಎಫೆಕ್ಟ್ ಆಗುತ್ತೆ, ಬೋನ್ಗೆ ಎಫೆಕ್ಟ್ ಆಗುತ್ತೆ, ಬ್ರೈನ್ಗೆ ಎಲ್ಲ ಏನು ಅಂಗಗಳಿದೆ ಬಾಡಿಯಲ್ಲಿ ಎಲ್ಲ ಎಫೆಕ್ಟ್ ಆಗುತ್ತೆ. ಸೊ ನೀವು ಕೇಳಿದ ಪ್ರಶ್ನೆಗೆ ಮತ್ತೆ ಈ ಕ್ರಾನಿಕ್ ಕಿಡ್ನಿ ಡಿಸೀಸು ಸೊ ಆ ಥರ ಎಫೆಕ್ಟ್ ಆಗೋದ್ರಿಂದ ನಾವು ಪ್ರಿವೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾವಾಗ ಅದು ಎಫೆಕ್ಟ್ ಪ್ರಿವೆಂಟ್ ಮಾಡೋಕ್ಕೂ ಆಗೋದಿಲ್ಲ ಅವಾಗ ಡಯಾಲಿಸಿಸ್ ಮಾಡ್ತೀವಿ ಲಾಸ್ಟ್ ಸ್ಟೇಜಲ್ಲಿ. ಸೊ ಮಿಕ್ಕಿದ 4 ಸ್ಟೇಜ್ ಅಂತೆಲ್ಲ, ಅದ್ರಲ್ಲಿ ಫಸ್ಟ್ ಸ್ಟೇಜಲ್ಲಿ ನೀವು ಕಂಡುಹಿಡಿದ್ರೆ ಚಾನ್ಸಸ್ ಇದೆ ಗುಣ ಮಾಡೋಕ್ಕೆ. ಸೊ ಯಾರು ಹಾಗಾದರೆ ಟೆಸ್ಟ್ ಮಾಡಬೇಕು ಅಂದರೆ ನಾನು ಹೇಳಿದಲ್ಲ ನಿಮಗೆ, BP ಶುಗರು ಅಥವಾ ನಿಮಗೆ ಒಬೆಸಿಟಿ ಇದೆ, ನಾರ್ಮಲ್ ಆಗಿ ಈಗ BMI ಅಂತ ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಇವಾಗ ನಿಮ್ಮ ಹೈಟ್ಗೆ ದೇವ್ರು ಏನು ಕೊಟ್ಟಿದ್ದಾನೋ ಅದಕ್ಕೆ ಎಷ್ಟು ವೆಯ್ಟ್ ಇರಬೇಕು ಅಂತ ಈಸಿ ನಿಮಗೆಲ್ಲ ತೆಗೆದ್ರು ಗೂಗಲಲ್ಲೂ ಗೊತ್ತಾಗ್ಬಿಡುತ್ತೆ ನಿಮಗೆ. ಎಷ್ಟು ಆ ವೆಯ್ಟ್ಗಿಂತ ಜಾಸ್ತಿ ಹೋಗ್ತಿದ್ರೆ ನೀವು ಕಡಿಮೆ ಮಾಡ್ಕೋಬೇಕು. ಯಾಕಂದರೆ ನೋಡಿ, ನಿಮ್ಮ ದೇವರು ಒಂದು ಹೈಟ್ ಕೊಟ್ಟಿದ್ದಾನೆ ನಿಮಗೆ, ಆ ಹೈಟಿಗೆ ವೆಯ್ಟು ಇಟ್ಕೋಬೇಕು ಮೇಂಟೈನ್. ಸೊ ನಿಮ್ಮ ಕಿಡ್ನಿಗೆ ನಿಮ್ಮದೊಂದು ವೆಯ್ಟ್ 50 kg ಇದ್ದರೆ ನಿಮ್ಮ ಕಿಡ್ನಿಗಳು ಅದು 50 kgನ ಕ್ಲೀನ್ ಮಾಡ್ಕೊಳ್ಳುತ್ತೆ, ಏನು ತೊಂದರೆ ಇಲ್ದೇನ. ಅದೇ ನೀವು 10 kg ಎಕ್ಸ್ಟ್ರಾ ಆಯ್ತು ಅನ್ಕೊಳ್ಳಿ, 60 kg ಆಗಿಬಿಟ್ರೆ ನಿಮ್ಮ ಬಾಡಿಗೆ ಅಷ್ಟು ಸೂಟ್ ಆಗಲ್ಲ. ಬಟ್ ಅದನ್ನ 10 kg ಎಕ್ಸ್ಟ್ರಾ ತೆಗಿಬೇಕಲ್ಲ ಗಲೀಜದು. ಲೆಕ್ಕವಾಗಿ ನಿಮ್ಮ ತಲೆ ಮೇಲೆ 10 kg ಇಟ್ಟರೆ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತಾ? ಅಲ್ಲ. ಸೊ ಹಂಗೆ ಕಿಡ್ನಿಗಳು ಅಷ್ಟೇ, ನೀವು 10 kg ಜಾಸ್ತಿ ಆದರೆ 10 kg ಎಕ್ಸ್ಟ್ರಾ ಕ್ಲೀನ್ ಮಾಡಬೇಕದು. 20 kg ಅದು 20 kg. ಎಷ್ಟೋ ಜನ ಈಗ ಅವ್ರಿಗೆ 60 kg ಇರಬೇಕು, 120 kg ಇರ್ತಾರೆ, ಡಬಲ್ ಇರ್ತಾರೆ. ಲೆಕ್ಕ ಹಾಕೊಳ್ಳಿ ಕಿಡ್ನಿಗೆ ಎಷ್ಟು ಸ್ಟ್ರೈನ್ ಆಗುತ್ತೆ ಅಂತ. ಆ ಟೈಮಲ್ಲಿ ಅವ್ರ ಕಿಡ್ನಿ ಡ್ಯಾಮೇಜ್ ಆಗ್ತಾ ಬರುತ್ತೆ. ಅದೇ ಡ್ಯಾಮೇಜ್ ಯಾವಾಗ ಲಕ್ಷಣಗಳು ಕಾಣುತ್ತೆ ಅಂದರೆ ಅದು 50% ಡ್ಯಾಮೇಜ್ ಆದಮೇಲೆ. ಸೊ ಅದಕ್ಕೆ ಏನು ಮಾಡಬೇಕು, ಅವ್ರಿಗೆ ಗೊತ್ತಿರಬೇಕು, ಫಸ್ಟ್ ನಾಲೆಜ್ ಇರಬೇಕು, ನಾನು ಓವರ್ ವೆಯ್ಟಿಂದ ನನಗೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಸೊ ಅವಾಗ ಅವರು ಫಸ್ಟೇ ವೆಯ್ಟ್ ಕಡಿಮೆ ಮಾಡ್ತಾ ಬರ್ಬೇಕು. ಆಮೇಲೆ ವೆಯ್ಟ್ ಕಡಿಮೆ ಆಗ್ತಿದ್ದಂಗೆ ನಿಧಾನಕ್ಕೆ ಅವರು ಒಂದ್ಸತಿ ಕಿಡ್ನಿ ಚೆಕ್ ಮಾಡಿಕೊಂಡ್ರೆ ಆಮೇಲಿಂದ ಅದ್ರಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ದೆನ್ ದೇ ಕ್ಯಾನ್ 1-2-3 ವರ್ಷ ಏನು ಬೇಕಾಗಿಲ್ಲ, ಮತ್ತೆ ವೆಯ್ಟ್ ರಿಡಕ್ಷನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಪ್ರತಿ ತಿಂಗಳು ಮಾಡಬೇಕಾಗಲ್ಲ ಟೆಸ್ಟು ಕಿಡ್ನಿದು. ಒಂದ್ಸತಿ ಇವಾಗ ನೀವು ಒಂದು 50 ಇರಬೇಕಾದ್ರೆ ಒಂದು 70 kg ಇದ್ರೆ ಅನ್ಕೊಳ್ಳಿ, ಆವಾಗ ನಿಮಗೆ ನನಗೆ ಕಿಡ್ನಿ ಚಾನ್ಸಸ್ ಇದೆ ಕಾಯಿಲೆ, ಆವಾಗ ಒಂದ್ಸಲಿ ಹೋಗಿ ಕಿಡ್ನಿ ಚೆಕ್ ಮಾಡಿಸ್ಕೋಬೇಕು. ಏನಂದರೆ ಬೇಸಿಕ್ಲಿ ಒಂದು BP ಚೆಕ್ ಮಾಡಿಸಿ, ಒಂದು ಯೂರಿನ್ ಚೆಕ್ ಮಾಡಿಸಿ, ಒಂದು ಬ್ಲಡ್ ಚೆಕ್ ಮಾಡಿ, ಕ್ರಿಯೇಟಿನಿನ್ ಅಂತಾರೆ, ಮಾಡಿಸ್ಕೊಂಡು ನಾರ್ಮಲ್ ಇದ್ದರೆ ನೀವು ಓಕೆ, ದೇವರಿಂದ ನಿಮಗೆ ಏನೂ ಕಷ್ಟ ಕೊಟ್ಟಿಲ್ಲ, ಕಿಡ್ನಿ ಮೇಲೆ ಭಾರ ಇದೆ, ಬಟ್ ಅದನ್ನ ಹಿಂಗೋ ತಡ್ಕೊಂಡು ಕೆಲಸ ಮಾಡ್ತಿದೆ. ಸೊ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಅದು ಹೋಗುತ್ತೆ. ಅದಕ್ಕೇನು ಮಾಡಬೇಕಂದ್ರೆ ಈಗಲೇ ಪ್ರಿಕಾಷನ್ ತೊಗೊಂಡು ವೆಯ್ಟ್ ಕಡಿಮೆ ಮಾಡ್ಕೋಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.